ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಪಿಂಚಣಿ ಬಂದ್ ಆಗಿರುವ ಹಿನ್ನೆಲೆ ಸಂಸದರ ಮನೆಗೆ ವಯೋವೃದ್ಧರ ದಂಡು ತೆರಳಿತು. ಕಳೆದ 8 ತಿಂಗಳಿಂದ ವೃದ್ಧಾಪ್ಯ ಪಿಂಚಣಿ ಬಂದಿಲ್ಲ ಎಂದು ಆರೋಪಿಸಿ ಚಿತ್ರದುರ್ಗ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ವಯೋವೃದ್ಧರು ಆರ್ಡರ್ ಕಾಪಿ ಹಿಡಿದು ಸಂಸದರ ಗೋವಿಂದ್ ಕಾರಜೋಳ್ ಅವರ ಮನೆಗೆ ಆಗಮಿಸಿದರು. ಒಂದೇ ಗ್ರಾಮದಲ್ಲಿ 150ಕ್ಕೂ ಹೆಚ್ಚು ಜನರಿಗೆ ವೃದ್ಧಾಪ್ಯ ವೇತನ ಬಂದ್ ಆಗಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಷಯದ ಗಂಭೀರತೆ ಅರಿತ ಸಂಸದರು ಗೋವಿಂದ್ ಕಾರಜೋಳ್ ಅವರು ತಹಶೀಲ್ದಾರರನ್ನು ಮನೆಗೆ ಕರೆಸಿ ಪರಿಶೀಲನೆ ನಡೆಸುವಂತೆ ಸೂಚಿಸಿದರು. ಈ ವೇಳೆ ಮಾತನಾಡಿದ ಸಂಸದರು ಗೋವಿಂದ್ ಕಾರಜೋಳ್ ಅವರು, ಯಾಕೆ ಅಮಾಯಕ ಬಡವರಿಗೆ ಈ ರೀತಿ ಅನ್ಯಾಯ ಮಾಡ್ತೀರಿ? ವೃದ್ಧರ ಪಿಂಚಣಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ತಾಕೀತು ಮಾಡಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಅವರು, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಡವರು ಸುಖವಾಗಿ ಬದುಕಬೇಕೆಂಬ ಉದ್ದೇಶದಿಂದ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿದ್ದೆವು ಎಂದರು. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಪಿಂಚಣಿಗಳನ್ನು ರದ್ದು ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಪ್ರತಿ ತಾಲೂಕಿನಲ್ಲಿ 8 ರಿಂದ 10 ಸಾವಿರ ಜನರಿಗೆ ಪಿಂಚಣಿ ಬಂದ್ ಆಗಿದೆ ಎಂದು ಪ್ರಶ್ನಿಸಿದ ಅವರು, ದೇವದಾಸಿಯರ ಪಿಂಚಣಿಯೂ ನಿಂತಿರುವುದು ದೊಡ್ಡ ದುರಂತವಾಗಿದ್ದು, ಇದರಿಂದ ವೃದ್ಧರು ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪಿದ್ದಾರೆ ಎಂದರು. ನ್ಯೂನ್ಯತೆಗಳನ್ನು ಕೂಡಲೇ ಸರಿಪಡಿಸಿ ವೃದ್ಧರಿಗೆ ಪಿಂಚಣಿ ಮರುಪಾವತಿಸಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿದ್ದರು. ಸಂಧ್ಯಾ ಸುರಕ್ಷಾ ಯೋಜನೆ 60 ವರ್ಷ ದಾಟಿದಂಥ ವಯೋವೃದ್ಧರಿಗೆ ದುಡಿಯುವಂಥ ಶಕ್ತಿ ಇರೋದಿಲ್ಲ, ಅವರೆಲ್ಲರೂ ನೆಮ್ಮದಿಯಿಂದ ಮುಪ್ಪಾವಸ್ಥೆಯಲ್ಲಿ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಅವತ್ತು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 500 ರೂಪಾಯಿ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನವನ್ನು ಕೊಡ್ತಾಯಿದ್ರು. ಅದಕ್ಕಿಂತಲೂ ಮುಂಚೆನೂ ವೃದ್ಧಾಪ್ಯ ವೇತನದಿತ್ತು, ಇಂದಿರಾ ಗಾಂಧಿಯವರ ಹೆಸರ ಮೇಲೆ ಮಾಡಿದರು. ಆದರೆ ಭಾಳ ಜನರಿಗೆ ಸಿಕ್ಕಿರಲಿಲ್ಲ. ಮತ್ತು 60 ವರ್ಷ ದಾಟಿದವರು ಹೋದಲ್ಲೆಲ್ಲ ಬಂದು ಯಡಿಯೂರಪ್ಪನವರು ನಾವು ಟೂರ್ ಹೋದಲ್ಲೆಲ್ಲ ಬಂದು ಜನ ಗುಂಪಾಗಿ ಭೇಟಿ ಆಗೋದನ್ನು ಕಂಡು ಅವ್ರಿಗೆ ಪೆನ್ಷನ್ನನ್ನು ಮಾಡಿದ್ದು. ರಾಷ್ಟ್ರೀಯ ಪೆನ್ಷನ್ನೂ ಇದೆ, ರಾಜ್ಯದ್ದು ಇದೆ. ಒಂದು ದುರಂತ ಏನಾಗಿದೆ ಇವತ್ತು ಅಂದರೆ, ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಹಿಂದೆ ಯಾರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಒಳಗೆ ಮತ್ತು ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಒಳಗೆ ಮಂಜೂರು ಮಾಡಿಕೊಟ್ಟವ್ರದ್ದೆಲ್ಲರದು ಇವತ್ತು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಪ್ರತಿ ಊರಿನಲ್ಲೂ ಈ ಥರ ಆಗಿದೆ. ಸಂಪೂರ್ಣವಾಗಿ ಕುಸಿದು ಹೋಗಿದೆ, ನಿಷ್ಕ್ರಿಯ ಆಗಿದೆ. ಕುರ್ಚಿ ಕಚ್ಚಾಟದಲ್ಲಿ ಆಡಳಿತದ ಕಡೆ ಗಮನ ಕೊಡ್ತಾ ಇಲ್ಲ, ಯಾರೂ ಕೂಡ ನೋಡ್ತಾ ಇಲ್ಲ. ಬಹುಶಃ ನನಗನ್ನಿಸ್ತದ, ಹಿಂದೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು, ಅರಸು ಅವ್ರ ಕಾಲದಲ್ಲಿ ಒಡೆದೋಗಿತ್ತು, ಬಂಗಾರಪ್ಪನವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು. ಮತ್ತು ಬಹುಶಃ ನನಗನ್ನಿಸ್ತದ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಇಬ್ಬಾಗ ಆಗ್ತದ ಅಂತಕ್ಕಂಥದ್ದು ನನಗೆ ಕಾಣ್ತಾ ಇದೆ. ಇಳಿಯುವಂಥ ಪರಿಸ್ಥಿತಿ ಬಂದಿದೆ. ನಾನು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕುರ್ಚಿ ಕಚ್ಚಾಟದಲ್ಲಿ 6.5 ಕೋಟಿ ಜನರು ಇವತ್ತು ಬಳಲ್ತಾ ಇದ್ದಾರೆ. ಆಡಳಿತದ ವ್ಯವಸ್ಥೆ ಸರಿ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ. ಮತ್ತು ನಿನ್ನೆ ದಿನ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಸ್ ಆಕ್ಸಿಡೆಂಟ್ ಆಗಿ 6 ಜನ ಇವತ್ತು ನಿಧನರಾಗಿರ್ತಕ್ಕಂಥದ್ದು, ಸುಮಾರು 40 ಜನರುಗಳು ಗಾಯಾಳುಗಳಾಗಿರ್ತಕ್ಕಂಥದ್ದು ಭಾಳ ದೊಡ್ಡ ದುರಂತ. ಹೋಗೋದಿಲ್ಲ, ಮೀಟಿಂಗ್ ತೊಗೊಳ್ಳೋದಿಲ್ಲ, ರಿವ್ಯೂ ಮಾಡೋದಿಲ್ಲ, ಎಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅಂಥ ಜಿಲ್ಲೆಗಳಾಗಾದರೂ ಒಂದು ವಿಶೇಷ ಸಭೆ ಮಾಡಬೇಕು ಅಂಥೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಕ್ಕಂಥ ಪರಮೇಶ್ವರವರು ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆ ನೋಡ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಜಂಟಿಯಾಗಿ ಕೂಡಲೇ ಚಿತ್ರದುರ್ಗದಲ್ಲಿ ಒಂದು ಸಭೆ ಮಾಡಿ ಮುಂದೆ ಅನಾಹುತಗಳನ್ನ ತಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಕ್ಯಾಮ್ರಾಮ್ಯಾನ್ ರಾಜು, ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.